side note you are talking about. ಅದು ಬಂದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. There are two letters. You only told one letter. ನಿಮ್ಮ ಲೆಟರಲ್ಲಿ ಒಂದು ಲೆಟರ್ ಮಿಸ್ಸಿಂಗ್ ಅಂತ. We want justice. 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 ಹಾರೋಹಳ್ಳಿ ತಾಲೂಕಿನ ದಯಾನಂದ ಸಾಗರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕೇರಳದ ಕಣ್ಣೂರಿನ 19 ವರ್ಷದ ಅನಾಮಿಕ ವಿನೀತ್ ಎಂಬ ವಿದ್ಯಾರ್ಥಿನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿ ನಿಲಯದಲ್ಲಿ ನೀಡುತ್ತಿದ್ದ ಮಾನಸಿಕ ಕಿರುಕುಳಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ವಿದ್ಯಾರ್ಥಿಗಳು ತಿಳಿಸಿದ್ದು, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಮತ್ತು ಆಡಳಿತ ಸಿಬ್ಬಂದಿ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ನರ್ಸಿಂಗ್ ಕಾಲೇಜಿನ ಆಡಳಿತ ನೀಡುವ ಕಿರುಕುಳದ ವಿರುದ್ಧ ಭಯದಿಂದಲೇ ವಿದ್ಯಾರ್ಥಿಗಳು ವಿವರಿಸಿದರು ಮತ್ತು ಮುಂದೆ ನಮ್ಮನ್ನು ಟಾರ್ಗೆಟ್ ಮಾಡಲಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾರೋಹಳ್ಳಿ ಪೊಲೀಸರು ದೂರು ದಾಖಲಿಸಿಕೊಂಡು ಪಾರದರ್ಶಕ ತನಿಖೆ ನಡೆಸುವುದಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ಶಿಕ್ಷಣ ಸಂಸ್ಥೆಯು ಪ್ರೌಢ ವಿದ್ಯಾರ್ಥಿಗಳ ಮನಸ್ಸನ್ನು ಅರಿಯಲು ವಿಫಲವಾಗಿದೆ. ಸರ್ಕಾರ ಇಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿಗಾವಹಿಸಿ ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಆಲಿಸಬೇಕು. ಮುಂದೆ ಈ ರೀತಿ ಅನಾಹುತಗಳು ನಡೆಯದಂತೆ ಸಂಸ್ಥೆಗೆ ಎಚ್ಚರಿಕೆ ನೀಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದರು. ಸರ್, ಈಗ ಎಕ್ಸಾಮ್ ಎಕ್ಸಾಮ್ ಅಂದರೆ ಕಾಪಿ ಚೀಟ್ ಮಾಡಿದ್ದ ಅವ್ರಿಗೆ, ಅಂದರೆ ಕಾಪಿ ಚೀಟ್ ಮಾಡಿದ್ರು ವಾರ್ನಿಂಗ್ ಕೊಡಬೇಕು. ಇವ್ರು ವಾರ್ನಿಂಗ್ ಕೊಟ್ಟಿದ್ದು ಏನು ಮಾಡಿಲ್ಲ. ಅವರು ವಾರ್ನಿಂಗ್ ಕೊಟ್ಟವ್ರೆ. ವಾರ್ನಿಂಗ್ ಕೊಟ್ಟಿರೋರು ಮನೆಗೆ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಹೇಳೋರೆ ಪೇರೆಂಟ್ಸ್ಗೆ. ಅವರು ಪೇರೆಂಟ್ಸು ಅವ್ರಿಗೆ ಹುಡುಗಿ ಬೈದವ್ರೆ. ಆ ಹುಡುಗಿ ಮೈಂಡ್ ಸುತ್ತಾಗಿ ಏನಾದ್ರು ಯೋಚನೆ ಮಾಡಿ ಮಾತಾಡೋಳು ಅಷ್ಟೇ ಹುಡುಗಿ. ಆಮೇಲೆ ಟಾರ್ಗೆಟಿಂಗ್ ಜಾಸ್ತಿ ಕ್ಲಾಸಲ್ಲಿ. ಆಮೇಲೆ ಒಂದಿನ ಜೀನ್ಸ್ ಪ್ಯಾಂಟ್ ಹಾಕೋರು ಒಂದು ವಾರ ಆಬ್ಸೆಂಟ್ ತಗೋತಾರೆ. ಅಟೆಂಡೆನ್ಸ್ ಹೊರಟಿದ್ರೆ ತಿರ್ಗಿ ನಾವು ಫೀಸ್ ತಿರ್ಗಿ ದುಡ್ಡು ಕಟ್ಟಬೇಕು ನಾವು ಕಾಲೇಜಿಗೆ. ಆದರೆ ಒಂದು ವಾರ ಇವರು ಆಬ್ಸೆಂಟ್ ಆಗ್ತಾರಲ್ಲ, ಏನು ಮಾಡೋದು ಅವಾಗ ನಾವು? ಒಂದೇ ದಿನ ಜೀನ್ಸ್ ಪ್ಯಾಂಟ್ ಹಾಕೋರು, ಒಂದು ವಾರ ಆಬ್ಸೆಂಟ್ ಹಾಕೋರು ನಮಗೆ. ಅವಾಗೇನು ಮಾಡ್ತೀವಿ? ಆಮೇಲೆ ಒಂದು ಸೆಮಿಸ್ಟರ್ಗೆ 7,000 ರೂಪಾಯಿ ಕಟ್ಬೇಕು ನಾವು. ಓಕೆ, ಅದು ಕಟ್ಟೋದ. ಆಮೇಲೆ ತಿರ್ಗಿ ಫಸ್ಟ್ ಇಯರ್ ಫುಲ್ ಫೀಸ್ ಕಟ್ಬೇಕು ನಾವು ತಿರ್ಗಾ. ಹಾಗೆ ರೂಲ್ಸ್ ಮಾಡೋದಂತ ಇವಾಗ ಪ್ರೆಸರಿಂಗ್ ಜಾಸ್ತಿ, ಟಾರ್ಗೆಟಿಂಗ್ ಜಾಸ್ತಿ ಕಾಲೇಜಲ್ಲಿ. ಅಡ್ಮಿಷನ್ ಆಗುವಾಗ ಏನು ರೂಲ್ಸ್ ಇರ್ತಾದಿಲ್ವಾ? ರೂಲ್ಸ್ ಅದು ಸ್ಟಾರ್ಟಿಂಗ್ ಹೇಳಿಲ್ಲ ಅವರು, ಇವಾಗ ಹೇಳಿರೋ ರೂಲ್ಸ್ ಅದು. ಸ್ಟಾರ್ಟಿಂಗ್ ಹೇಳಿದ್ರೆ ನಾವು ಕೇಳ್ತಿದ್ದೋ, ಅವ್ರು ಸ್ಟಾರ್ಟಿಂಗ್ ಹೇಳಿದ್ರೆ ನಾವು ಕೇಳ್ತಿದ್ದೋ. ರೂಲ್ಸ್ ಮಾಡಿರೋದು ಇವಾಗ ಅದು. ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ಏನಿಲ್ಲ, ಟಾರ್ಗೆಟಿಂಗ್ ಜಾಸ್ತಿ, ಹುಡುಗಿಗೆ ಪ್ರೆಷರ್ ಕೊಟ್ಟಿರೋದೆ ಕೋಆರ್ಡಿನೇಟರ್, ಪ್ರಿನ್ಸಿಪಲ್ ಇಬ್ಬರೇ. Already complained so much. They did not take any action. Because of that, this happened. ನಾವು ಆಲ್ರೆಡಿ ಹೇಳಿದವ್ರಿಗೆ ಇವಾಗ ನಾವು ಮಾತಾಡಿದೀವಲ್ವಾ, ನಾವು ಸರಿಯಾಗಿ ಮಾಡಂಗಿಲ್ಲ ಅವರು. ಅದೆಲ್ಲ ಇಲ್ಲ. ಅದು ಏನಿತ್ತು ಸ್ಟೇಷನ್ ಸಾಹೇಬ್ರ ಹತ್ರ ಬಂದು ಮಾತಾಡಿ, ತೊಂದರೆ ಇಲ್ಲ. ನೀವು ಡೈರೆಕ್ಟ್ ಬನ್ನಿ, ಫೇಸ್ ಟು ಫೇಸ್, ತೊಂದರೆ ಇಲ್ಲ. ಸಾಹೇಬ್ರ ಹತ್ರ ಇದ್ದಾರೆ, ಆರೋಡಿ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಅದೇನಾಗುತ್ತೋ ಅದು ಪ್ರೊಸೀಜರ್ ಪ್ರಕಾರ ಆಗುತ್ತೆ, ಫಾಲೋ ಮಾಡ್ತೀವಿ. ಸರ್, ಇವಾಗ ನಾವೆಲ್ಲ ಇದಿಷ್ಟು ಜನ ಮಾತಾಡಿದೀವಲ್ಲ, ನಮಗೆ ಅಟ್ಲೀಸ್ಟ್ ಅವ್ರು ಇವಾಗ ಮತ್ತೆ ನಮಗೆ ಏನು ಮಾಡಲ್ಲ. ನೀವು ಅದೇ ನೀವು ಫ್ಯೂಚರ್ ನೀವು in our department we are first of all for the first sem we are facing ಅಂದರೆ ನಾವು ತುಂಬ ಫೇಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಎವ್ರಿವನ್, ನಾಟ್ ಲೈಕ್ ಹರ್, ಎವ್ರಿವನ್. ಬಟ್ ಅವಳು ಫಸ್ಟ್ ಮೆಂಟಲಿ ಇಲ್ಲಿದ್ಲು, ಮೀನ್ಸ್ ನಾವು ಫೇಲ್ ಆಗಿದ್ದೀವಿ, ಅವಳು ಫೇಲ್ ಆಗಿದ್ದಾಳೆ ಅಂದರೂ ನಾವು ಹೆಂಗೋ ಮಾಡಿ ಪಾಸ್ ಆಗ್ತಾ ಇದ್ವಿ. ಅಷ್ಟೇ ಚಿಟ್ಟಿ ಮಾಡಿರೋದಕ್ಕೆ ಇಷ್ಟು ದೊಡ್ಡ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಲ್ಲೇ ಹೇಳಿಬಿಟ್ಟು ಸಾರ್ಟ್ಔಟ್ ಮಾಡ್ಬೋದಾಗಿತ್ತು. ಇಷ್ಟು ಕರೆದು ಇಷ್ಟು ಇನ್ಸಲ್ಟು ಮತ್ತು ಫುಲ್ ಇಡೀ ಮೀನ್ಸ್ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇಷ್ಟು ಶೇರ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಇನ್ಸಲ್ಟ್ ಫೀಲ್ ಆಗುತ್ತೆ. ಯಾರಾದರೂ ಮೀನ್ಸ್ ಯಾರ ಮುಂದೆನಾದರೂ ಅವ್ರು ಹೋಗಿದ್ರೆ ಅವಳಿಗೆ ಹೆಂಗೆ ಫೀಲ್ ಆಗುತ್ತೆ? ಅವ್ರು ಒಂಥರ ನೋಡ್ತಾರೆ, ಇವಳು ಚೀಟಿಂಗ್ ಮಾಡಿರೋಳು ಆ ಥರ ಈ ಥರ ಅಂತ ಕೆಟ್ಟ ಹೆಸರು ಬಂದಿದೆ. ಸೊ ಅವಳಿಗೆ ತುಂಬ ಲೋ ಫೀಲ್ ಮಾಡ್ತಾಯಿದ್ಲು. ಸೊ ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಸೊ ಮೆಂಟಲಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್, ಸುಜಿತಾ, ಮೆಹಕ್ ಮ್ಯಾನ್. ಡೆತ್ ನೋಟ್ ಒಳಗಡೆ ಹೋಗೇ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಇದ್ರೆ ಇನ್ವೆಸ್ಟಿಗೇಷನ್ ಇವ್ರ ಹತ್ರ ಮಾಹಿತಿ ಇದ್ರೆ ಅದನ್ನ ಅವ್ರಿಗೆ ಕೊಡಿ. ನಮ್ಮ ಯೂನಿವರ್ಸಿಟಿ ಆಫೀಷಿಯಲ್ಸ್ ವಿ ಹ್ಯಾವ್ ನಾಟ್ ಗಾಟ್ ಟು ದ ಆ ಥರ ಇದ್ದದ್ದು ಇನ್ವೆಸ್ಟಿಗೇಷನ್ಗೆ ಕೋಆಪರೇಟೆಡ್ ವಿತ್ ಕಂಪ್ಲೀಟ್ ದಿಸ್ ಒನ್. ಆ ಥರ ಇದ್ರೆ ನಾವು ಪೊಲೀಸ್ ಅವ್ರಿಗೆ ನೀವು ಇನ್ವೆಸ್ಟಿಗೇಷನ್. They have wanted, like even the principal, like once people were caught with phones and from their bags, and one student was KCT and others were Malayalis. They asked the name and then they were like, you have been kicked out of colleges from Kerala so that you have come here, so you have to be grateful to us. That's what she was saying. And one student when the principal came to know she was KCT,
She was like, ಯಾರು ಹೆಂಡ್ರಿ ಯಾರು? oh, you should be a good girl, no? Then why are you doing this? Oh, this only for Malayalis are being targeted like, very badly. We'll take care of that. We'll take care of that. ಮೀಟಿಂಗ್ ಪ್ರಿನ್ಸಿಪಲ್ ಮಾತಾಡೋ ವರ್ಡ್ಗಳು ಅದಕ್ಕೆ ಮೇಡಮ್ ಅವರೇ ಅದ್ರ ಬಗ್ಗೆ ನೀವೆಲ್ಲ ಹೇಳಕ್ಕಾಗಲ್ಲ ನಿಮಗೆ, ನನಗೆ ಫೋನ್ ಮಾಡಿ ಸಾಹೇಬ್ ಹೇಳ್ತೀನಿ. ಓಕೆನಾ? ಫಸ್ಟ್ ಲೆಟರ್ ಕೊಡಿ, ಸರಿನಾ? ಒಳ್ಳೆದಾಯ್ತು, ಹೋಗಿ. ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.